ಮಟನ್ ಕೈಮಾ ಉಂಡೆ ಮಾಡೋದಕ್ಕೆ ತಲೆನೋವು ಅಯ್ಯೋ ಬರೋದೇ ಇಲ್ಲ, ಅದಂತೂ ರಿಸ್ಕು ಅಂತ ಅನ್ನೋರ್ಗಂತೂ ಇದಂತೂ ಸುಲಭವಾಗಿ ಮಾಡ್ಕೊಳ್ಬೋದು. ಸುಲಭವಾಗಿ ಯಾವ ರೀತಿ ಮಾಡೋದು ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಅಂದರೆ ತುಂಬ ಸುಲಭ. ಫಸ್ಟ್ ಟೈಮ್ ಅಡುಗೆ ಟ್ರೈ ಮಾಡೋರು ಕೂಡ ಆರಾಮಾಗಿ ಮಾಡ್ಕೊಳ್ಬೋದು. ಆದರೆ ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮೊದಲನೇದಾಗಿ ಕೈಮಾ ಉಂಡೆ ಅದು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎರಡು ಈರುಳ್ಳಿನ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಜೊತೆಗೆ ನೋಡಿ ಇದನ್ನ ಮಟನ್ ಕೈಮಾದದೆ ಅಂದ್ರೆ ಕಚ್ ತರ ಮಾಡ್ಕೊಟ್ಟಿರ್ತಾರೆ. ಕೈಮಾಗೆ ಅಂತ ಹೇಳಿದ್ರೆ ಅಲ್ಲೇ ಹೊಡ್ಕೊಡ್ತಾರೆ. ಅದನ್ನ ನಾನು ಇವಾಗ ತೊಳೆದು ನೀರನ್ನು ಸೋರೋದಕ್ಕೆ ಇಟ್ಟಿರ್ತೀನಿ. ಫಸ್ಟೇ ಇಟ್ಕೊಂಡ್ಬಿಡ್ಬೇಕು ಈ ಮಸಾಲೆ ರೆಡಿ ಮಾಡಕ್ ಮುಂಚೆ. ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಅರಿಶಿನ ಪುಡಿ ಇಷ್ಟು ಕೂಡ ಒಂದು ಸ್ವಲ್ಪ ಗಸಗಸೆ ಎಲ್ಲ ಹಾಕೊಂಡು ಒಂದೊಂದು ಸ್ಪೂನ್ ನಿಮಗೆ ಮಸಾಲ. ನಾನು ಕೈಮಾ ಜಾಸ್ತಿ ತಗೊಂಡಿದ್ದೀನಿ. ನಾನು ಒಂದು ಮುಕ್ಕಾಲು ಕೆಜಿ ಕೈಮಾ ಅನ್ಕೊಳ್ಬೋದು, ಅಷ್ಟಕ್ಕೂ ಇಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕಡಲೆ ಮಾತ್ರ ಮಿಸ್ ಮಾಡದೆ ಇಡಬೇಕು. ಯಾಕಪ್ಪ ಅಂತಂದ್ರೆ ಕಡಲೆ ಹಾಕೊಂಡ್ಲಿಲ್ಲ ಅಂತಂದ್ರೆ ಕೈಮಾ ಉಂಡೆ ತರ ಆಗೋದಿಲ್ಲ, ಎಲ್ಲ ಕದ್ರೋಗುತ್ತೆ, ಒಡೆದೋಗುತ್ತೆ. ಜೊತೆಗೆ ಸ್ಮೂತ್ ಆಗು ಕೂಡ ಇರುತ್ತೆ. ಅದಕ್ಕೋಸ್ಕರ ನಾನು ಈ ತರ ಕಡಲೆ ಅಂತೂ ಮಿಸ್ ಮಾಡ್ದಿರೋ ಒಂದು 2-3 ಸ್ಪೂನ್ ಅಷ್ಟು ಕಡಲೆನ ಹಾಕೊಳ್ತಾ ಇದ್ದೀನಿ. 1 ಕೆಜಿ ಕೈಮಾ ಅಂತಾನೆ ತಿಳ್ಕೊಳ್ಳಿ. 1 ಕೆಜಿ ಕೈಮದ್ದು ಮೆಷರ್ಮೆಂಟ್ ಇದು ನೋಡಿ. ಇದೆಲ್ಲ ಧನಿಯಾ ಪುಡಿ ಎಷ್ಟು ಹಾಕಿದ್ದೀನಿ ಅಂತಂದ್ರೆ ನೋಡ್ತಾ ಇದ್ರಲ್ಲ, 2 ಸ್ಪೂನ್ ಅಷ್ಟು, 1.5 ಸ್ಪೂನು, ಅರ್ಧ ಸ್ಪೂನು ಗಸಗಸೆ, 1 ಸ್ಪೂನು ಚಿಕ್ಕದ್ರಲ್ಲಿ 1 ಸ್ಪೂನು ಇದು ಏನಪ್ಪಾ ಅಂತಂದ್ರೆ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು, ಅರಿಶಿನ ಇಷ್ಟು ಕೂಡ ಹಾಕೊಂಡ್ಬಿಡ್ತೀನಿ. ನಾನು ಮಸಾಲೆ ರುಬ್ಬೋದಿಕ್ಕೆ ಜಾರಲ್ಲೇ ಹಾಕೊಂಡ್ಬಿಡ್ತೀನಿ. ಈಗ ಇದೆಲ್ಲ ಈರುಳ್ಳಿನ ಹುರ್ಕೊಂಡಿದ್ದೀನಿ. ಏನಪ್ಪಾ ಅಂತಂದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಂಡು ತಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಧನಿಯಾ ಪುಡಿ, ಇದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಇದೆಲ್ಲ ಏನಪ್ಪಾ ಅಂತಂದ್ರೆ ಒಂದೊಂದು ಚಿಕ್ಕ ಹಿಡಿನಲ್ಲಿ ಒಂದು ಅರ್ಧ ಹಿಡಿಯಷ್ಟು ಹಾಕೊಂಡಿದ್ದೀನಿ. ಇಷ್ಟು ಕೂಡ ಎಲ್ಲದನ್ನು ಹಾಕೊಂಡು ಈಗ ರುಬ್ಕೋಬೇಕು. ಈರುಳ್ಳಿನ ಉರಿದಿರ ಯಾವುದೇ ಕಾರಣಕ್ಕೂ ಹಾಕೊಳ್ಬಾರ್ದು. ನೋಡಿ ಈ ತರ 2ರಿಂದ ಸೇರಿ 1 ಹಿಡಿ ಹಾಕ್ಬೇಕು. ಕೊತ್ತಂಬರಿ, ಪುದೀನ 2ರಿಂದ ಸೇರಿ 1 ಹಿಡಿ ಆಗೋಷ್ಟು ಹಾಕೋಬೇಕು. ಇನ್ನ ಚಕ್ಕೆ ಲವಂಗ ಗೊತ್ತೇ ಇದೆಯಲ್ಲ, 1-2 ಪೀಸ್ ಹಾಕೊಂಡ್ರೆ ಅಷ್ಟೇ ಸಾಕು. ಏನು ಓವರ್ ಆಗಿ ಹಾಕೋಬಾರದು. ಶುಂಠಿನೂ ಅಷ್ಟೇ 1-2 ಇಂಚಷ್ಟು ಹಾಕೊಂಡ್ರೆ ಸಾಕು. ಇದು ಮಸಾಲ ಕೈಮಾ ಉಂಡೆ ಜೊತೆ, ಕೈಮಾ ಉಂಡೆಗೆ ಇದು ಮಸಾಲ ಗ್ರೇವಿಗೆ ಬೇರೆ ಮಸಾಲ ಹೇಳ್ತೀನಿ ನೋಡಿ. ಯಾರು ಕನ್ಫ್ಯೂಸ್ ಆಗ್ದಿರಾನೇ ಮಾಡ್ಕೊಳ್ಬಹುದು ಈಸಿಯಾಗಿ. ಸ್ವಲ್ಪ ನೀರನ್ನು ಹಾಕೊಂಡು ರುಬ್ಕೊಂಡ್ಬರ್ತೀನಿ. ಜಾಸ್ತಿ ನೀರು ಹಾಕೋಬಾರ್ದು, ಉಂಡೆಗೆ ಅಲ್ವಾ ಹಾಕೊಂಡು ಕಲಸೋದಿಕ್ಕೆ. ಹಂಗಾಗಿ ನಾನು ನೋಡಿ ಸ್ವಲ್ಪ ಮೆಣಸು ಪುಡಿ, ಫ್ರೆಶ್ ಮೆಣಸು ಪುಡಿನೂ ಕೂಡ ಹಾಕೊಂಡು ರುಬ್ಕೊಂಡಿದ್ದೀನಿ. ಕಾಳು ಮೆಣಸು ಏನು ಹಾಕೋಗಿಲ್ಲ. ಒಂದೊಂದ್ಸಲ ನುಣಗಾಗಲ್ಲ ಕಾಳು ಮೆಣಸು ಅಂದ್ಬಿಟ್ಟು ನಾನು ಪೌಡರ್ನೇ ಮಾಡ್ಕೊಂಡ್ಬಿಟ್ಟು ಹಂಗೆ ಸೇರಿಸ್ಬಿಟ್ಟು ಸುಮ್ಮನೆ ಒಂದ್ಸಲ ಗ್ರೈಂಡ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಅಂದ್ರೆ ಮೆಣಸು ಪುಡಿ ಫ್ರೆಶ್ಶೇ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈಗ ಇದು ಮಸಾಲೆನ ಇದು ರುಬ್ಕೊಂಡಿರೋದು, ಹುರಿದಿರೋದು ಮತ್ತೆ ಕಡಲೆ ಎಲ್ಲ ಹಾಕೊಂಡಿದ್ದೀನಲ್ಲ, ಆ ಮಸಾಲೆನ ಈಗ ಇಷ್ಟು ಮಟನ್ ಜೊತೆಗೆ, ಅಂದ್ರೆ ಕೈಮಾ ಅಂದ್ರೆ ಫಸ್ಟೇ ನೀಟಾಗಿ ತೊಳಿಬೇಕು. ಕೈಮಾ ಮಾತ್ರನ ತೊಳೆದು ನಾನು ಈ ಮಸಾಲೆ ಎಲ್ಲ ರೆಡಿ ಮಾಡಕ್ ಮುಂಚೆನೆ ನಾನು ನೀರನ್ನ ಸೋರೋದಿಕ್ಕೆ ಇಟ್ಟಿರ್ತೀನಿ. ನೀರಿನ ಅಂಶ ಇರಬಾರ್ದು ಮಟನ್ ಅಲ್ಲಿ, ಕೈಮಾದ್ರಲ್ಲಿ. ಯಾಕಪ್ಪ ಅಂತಂದ್ರೆ ಕೈಮಾ ಎಲ್ಲ ಒಡೆದೋಗುತ್ತೆ, ಕದ್ರೋಗೋ ಚಾನ್ಸಸ್ ಎಲ್ಲ ಇರುತ್ತೆ. ನೋಡಿ ಈ ತರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇಡಬೇಕು. ಉಪ್ಪುನು ಕೂಡ ಇಷ್ಟು ಮಟನ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಾನು ಆದಷ್ಟು ಖಾರ ಸ್ವಲ್ಪ ಮೀಡಿಯಮ್ ಆಗಿ ಹಾಕಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ಹಾಕೊಳ್ಳಿ. ಈ ಮಸಾಲೆ ಏನಪ್ಪಾ ಅಂದ್ರೆ ಗ್ರೇವಿಗೆ ಅಷ್ಟೇ. ನೋಡಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ. ಈರುಳ್ಳಿ ಒಂದು 3ರಿಂದ 4 ಹಾಕೊಂಡಿದ್ದೀನಿ. ಗ್ರೇವಿ ಜಾಸ್ತಿ ಬೇಕು ಅದಕ್ಕೋಸ್ಕರ. ನೋಡಿ, ಬೆಳ್ಳುಳ್ಳಿ 1 ಹಿಡಿಯಷ್ಟು. ನೋಡಿ, ಗಸಗಸೆ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಚಕ್ಕೆ, ಲವಂಗ, ಮೆಣಸು ಪುಡಿ, ಜೊತೆಗೆ ಇದು ಶುಂಠಿ 1-2 ಇಂಚಷ್ಟು ಹಾಕೊಂಡಿದ್ದೀನಿ. ನಾನು ಅದೇ ಜಾರ್ಗೆ ಹಾಕೊಂಡು ರುಬ್ಕೊಂಡ್ಬರ್ತೀನಿ. ಆಮೇಲೆ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ. ನೋಡಿ, ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ. ಖಾರ ಇನ್ನ ಜಾಸ್ತಿ ತಿನ್ನೋರು ಜಾಸ್ತಿನೇ ಹಾಕೊಳ್ಳಿ. ನಾನು ಸ್ವಲ್ಪ ಖಾರ ಕಡಿಮೆನೆ ನಾವು ತಿನ್ನೋದು. ಅಂದ್ರೆ ಮೀಡಿಯಮ್ ಆಗಿದೆ, ತೀರಾ ಖಾರನೇ ಇಲ್ಲ ಅಂತ ಏನಿಲ್ಲ. ನೋಡ್ಕೊಂಡು ನೀವು ಹಾಕೊಳ್ಳಿ, ಖಾರಕ್ಕೆ ನೋಡ್ಕೊಂಡು. ನೋಡ್ತಾ ಇದ್ದೀರಲ್ಲ, ಈಗ ಇಷ್ಟು ಹಾಕೊಂಡು ರುಬ್ಕೊಂಡು ಬರ್ತೀನಿ. ಇಷ್ಟೇ ಈಸಿ, ಏನಂತ ತಲೆನೋವು ಅಲ್ಲ, ಅಂತ ರಿಸ್ಕು ಅಲ್ಲ, ಏನಂತ ಏನಿಲ್ಲ. ನೀವು ಆರಾಮಾಗಿ ಕೂಲಾಗಿ ನೋಡ್ಕೊಂಡು ನೀವು ನಿಧಾನವಾಗಿ ಮಾಡ್ಕೊಳ್ಳಿ. ಕನ್ಫ್ಯೂಸ್ ಆಗ್ಲೇಬಾರ್ದು ಅಂದ್ಬಿಟ್ಟು ಅದಕ್ಕೆ ನೋಡಿ ಸಪ್ರೇಟ್ ಮಸಾಲಾನ ತೋರಿಸಿದೀನಿ ಯಾವ ರೀತಿ ಅನ್ಬಿಟ್ಟು. ನೋಡ್ತಾ ಇದ್ರಲ್ಲ, ಅದು ರುಬ್ಬೋದಕ್ಕೆ ಮಸಾಲ ನೀರ್ ಮಾತ್ರ ಜಾಸ್ತಿ ಹಾಕೊಂಡು ರುಬ್ಬೇಡಿ. ಯಾಕಂದ್ರೆ ತೆಳ್ಳಗಾದ್ರೆ ನಾವು ಕೈಮಾ ಉಂಡೆ ಎಲ್ಲ ತೆಳ್ಳಗಾಗೋಗುತ್ತೆ. ಹಂಗಾಗಿ ನೋಡಿ, ಇವಾಗ ಒಗ್ಗರಣೆಗೆ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಈಗ ಅಷ್ಟರಲ್ಲಿ ಮಸಾಲ ರುಬ್ಕೊಂಡು ಬರ್ತೀನಿ. ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಗ್ರೇವಿಗೆ ಈ ಮಸಾಲೆ ನಾನು ಹೇಳಿರೋದು ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ
ಒಂದು ಪಾತ್ರೆ ತಗೊಂಡು ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕು ನೋಡ್ಕೊಂಡು ಎಣ್ಣೆ ಹಾಕೊಳ್ತೀನಿ. ಸ್ವಲ್ಪ ಎಣ್ಣೆ ಸಾಕು, ಏನು ಜಾಸ್ತಿ ಏನು ಬೇಡ. ಗೊತ್ತೇ ಇದೆಯಲ್ಲ, ಮಟನ್ನಲ್ಲೇ ಫಸ್ಟ್ ಎಣ್ಣೆ ಜಿಡ್ಡಿನ ಅಂಶ ಇದ್ದೇ ಇರುತ್ತೆ. ಅದಕ್ಕೆ ಸ್ವಲ್ಪ ಟೇಸ್ಟ್ಗೆ ಅಂತ ಹಾಕೊಳ್ಳೇಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ಹಾಕ್ಕೊಂಡು ನೋಡಿ ಮಸಾಲೆ ಅಷ್ಟರಲ್ಲಿ ಅಲ್ಲೇ ರುಬ್ಕೊಂಡು ಬಂದೇ ಬಿಟ್ಟೆ ನಾನು. ರುಬ್ಬಿದ್ದಾಗೋಯ್ತು, ನೋಡ್ತಾ ಇದ್ದೀರಲ್ಲ ಈ ಥರ ಮಸಾಲೆ. ಧನಿಯಾ ಪುಡಿ ಅವೆಲ್ಲ ಮೆಣಸಿನ್ಕಾಯಿ ಪುಡಿ ಅವೆಲ್ಲ ನೀವು ಮನೆಯಲ್ಲೇ ಮಾಡ್ಕೊಂಡಿರೋದು ಹಾಕೊಳ್ಳಿ, ಅವಾಗೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಘಮನೂ ಇರುತ್ತೆ, ಒಳ್ಳೆ ಟೇಸ್ಟು ಇರುತ್ತೆ. ನೀವು ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಮನೆಯಲ್ಲೇ ರುಬ್ಬಿಸ್ಕೊಂಡು ಇಟ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಂದರೆ ಟೇಸ್ಟ್ ಅದಕ್ಕೆ ಅಂತಲೇ ಇನ್ನೂ ಹೆಚ್ಚಿಬಿಡುತ್ತೆ ಟೇಸ್ಟ್. ಮಟನ್ ಸಾರು, ಮಟನ್ ಕೈಮಾ ಇದಕ್ಕೆಲ್ಲದಕ್ಕೂ ಅಷ್ಟೇ ನೀವು ಮನೆಯಲ್ಲಿ ಮಾಡ್ಕೊಳ್ಳೋ ಮಸಾಲೆ ಹಾಕೋದ್ರಿಂದನೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ಅವಾಗೆ ಚೆನ್ನಾಗಿ ಬರೋದು. ನೋಡ್ತಾ ಇದ್ದೀರಲ್ಲ, ಈಗ ಅದೇ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಈ ಥರವಾಗಿ ಇಷ್ಟು ನೀರನ್ನ ನೀವು ನೋಡ್ಕೊಂಡು ಹಾಕೋಬೇಕು. ನಾನು ಇನ್ನು ಕಾಯಿ ಟೊಮೊಟೊ ರುಬ್ಬಿ ಹಾಕ್ಕೊಂಡಿಲ್ಲ, ಇಷ್ಟನ್ನೇ ಸಪ್ರೇಟ್ ಹಾಕಿದ್ದೀನಿ. ಇನ್ನು ಕಾಯಿ ಟೊಮೊಟೊನು ರುಬ್ಬಿ ಬೇರೆ ಹಾಕ್ತೀನಿ. ಕಾಯಿ ಟೊಮೊಟೊನು ತೋರಿಸ್ತೀನಿ ಎಷ್ಟು ಹಾಕ್ತೀನಿ ಅಂತ ಹೇಳಿ. ನಾನು ಇದು ತೋರಿಸ್ತಾ ಇದ್ದೀನಲ್ಲ, 1 kg ಮಟನ್ ಕೈಮಾ ಮೆಜರ್ಮೆಂಟ್ ಇದು. ನಿಮ್ಗಿನ್ನ ಅರ್ಧ kg ಮಾಡ್ಕೊಳ್ಳೋರು ಇದ್ರ ನಾನು ಏನು ಮೆಜರ್ಮೆಂಟ್ ಹಾಕಿದ್ದೀನೋ ಅದ್ರಲ್ಲಿ ಅರ್ಧ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಸಿಂಪಲ್ ಅಷ್ಟೇ. ನಾನು 2 ಈರುಳ್ಳಿ ಹಾಕಿರೋ ಹತ್ರ 1 ಈರುಳ್ಳಿ ಹಾಕೊಳ್ಳಿ ನೀವು ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಕಡಿಮೆ ಉಪ್ಪನ್ನು ಹಾಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಆಲ್ರೆಡಿ ನಾವು ಕೈಮಾ ಉಂಡೆಗೆ ಹಾಕಿದ್ದೀವಿ. ಇದು ಗ್ರೇವಿಗೆ ಮಾತ್ರ ಹಾಕ್ಬೇಕು ಅಷ್ಟೇನೆ. ನೋಡಿ ಇದು ಸ್ವಲ್ಪ ಎಕ್ಸ್ಟ್ರಾ ಪೀಸು ಕೊಡ್ತಾರೆ ಅಲ್ಲಿ ಕೈಮಾ ಕೊಡುವಾಗ. ನೋಡಿ ನಲ್ಲಿ ಮೂಳೆ ಇದನ್ನೇನಂತಾರೆ, ಅದೇ ಚರ್ಬಿ, ಒಬ್ಬೊಬ್ರು ಚರ್ಬಿ ಅಂತಾರೆ, ಒಬ್ಬೊಬ್ರು ನೆಣ ಅಂತಾರೆ, ಒಬ್ಬೊಬ್ರು ಕೊಬ್ಬು ಅಂತಾರೆ. ಈ ರೀತಿಯಾಗಿ ಇವೆಲ್ಲ ಇರುತ್ತೆ. ಅದು ಸ್ವಲ್ಪ ಹಾಕಿದ್ರೆ 2 ಪೀಸ್ ಅಷ್ಟೇ ಹಾಕಿಸ್ಕೊಂಡು ಬಂದಿರೋದು. ಯಾಕಪ್ಪ ಅಂತಂದರೆ ಅದು ಜಿಡ್ಡು ಜಾಸ್ತಿ ಇರುತ್ತೆ, ಹಂಗಾಗಿ ಸ್ವಲ್ಪ ಅದನ್ನು ಆದಷ್ಟು ಟೇಸ್ಟ್ಗೆ ಅಷ್ಟೇ ಅದನ್ನು ಹಾಕ್ಸಿರೋದು, ಏನು ಜಾಸ್ತಿ ತಿನ್ನಬಾರ್ದು. ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ, ಸುಮ್ಮನೆ ಸಾರು ಟೇಸ್ಟ್ ಬರಲಿ ಅಂದ್ಬಿಟ್ಟು. ಆ ಥರ ಜಿಡ್ಡಿಲ್ಲ ಅಂತಂದರೆ ಸಾಂಬಾರೆಲ್ಲ ಟೇಸ್ಟೇ ಬರಲ್ಲ. ಅದಕ್ಕೋಸ್ಕರ 2 ಪೀಸ್ ಅದನ್ನು ತಂದಿರೋದು. ನೋಡ್ತಾ ಇದ್ರಲ್ಲ, ಈಗ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇರ್ತೀನಿ. ಅದು ಫಸ್ಟೇ ಹಾಕ್ಕೊಳ್ಳೋದು ಏನಕ್ಕೆ ಅಂದರೆ ಮೂಳೆ ಅವೆಲ್ಲ ಬೇಯಬೇಕಲ್ಲ, ಹಂಗಾಗಿ ನಾನು ಫಸ್ಟೇ ಅದನ್ನೇ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, 1 ಹೋಳು ಕಾಯಿನ ತೊಗೊಂಡು ಸ್ವಲ್ಪ ಪೀಸ್ ಎಲ್ಲ ಇರುತ್ತಲ್ಲ ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಅದಕ್ಕೆ 1 ಟೊಮೊಟೊ ಹಾಕ್ಬಿಟ್ಟು ಒಂದು ದಪ್ಪದ 1 ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಅದನ್ನು. ನೋಡ್ತಾ ಇದ್ದೀರಲ್ಲ, ಈ ಮಸಾಲೆ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಅಂದರೆ ಕಲರ್ ಎಲ್ಲ ಚೇಂಜ್ ಆಗೈತೆ. ಈ ಥರ ಚೇಂಜ್ ಆದ್ರೆ ಗೊತ್ತಾಗ್ಬಿಡುತ್ತೆ ಮಸಾಲೆ ಅಲ್ಲೇ ಚೆನ್ನಾಗಿ ಬೆಂದಿರುತ್ತೆ ಅಂತ. ಹಸಿ ಸ್ಮೆಲ್ ಏನು ಇರಲ್ಲ, ಎಲ್ಲ ಹೊಲ್ಟೋಗಿರುತ್ತೆ. ಈಗ ಇದಕ್ಕೇನೆ ನಾವು ಮಸಾಲ ಕಾಯಿ ಟೊಮೊಟೊ ರುಬ್ಬಿರೋದನ್ನ ಇದರಲ್ಲಿ ಸೇರಿಸ್ಕೊಂಡ್ಬಿಡ್ತೀನಿ. 1 ಹೋಳು ಕಾಯಿ, ಒಂದು ಮೀಡಿಯಮ್ ಹೋಳು ಕಾಯಿ, ಅಂತ ದೊಡ್ಡ ಹೋಳು ಹಾಕ್ಬಾರ್ದೇನಿಲ್ಲ, ಮೀಡಿಯಮ್ ಆಗಿರೋದನ್ನೇ ಕಾಯಿ ಹಾಕ್ಬಿಡಿ ಸಾಕು. ಒಂದು ಚಿಕ್ಕ ಹೋಳು, ಒಂದು ಮೀಡಿಯಮ್ ಹೋಳು ಕಾಯಿನ ತುರಿದ್ಬಿಟ್ಟು ನಾನು ಸೇರಿಸ್ಕೊಂಡಿರೋದು. ಅದಕ್ಕೆ ಇವಾಗ ನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ಬಿಡ್ತೀನಿ, ಸೇರಿಸ್ಕೊತೀನಿ ಇದ್ರೊಳಕ್ಕೇನೆ. ನೋಡ್ತಾ ಇದ್ದೀರಲ್ಲ, ಅಂದರೆ ಈ ಕೈಮಾಗೆ ನೀವು ಏನಪ್ಪ ಅಂತ ಅಂದರೆ ನೀರು ಜಾಸ್ತಿ ಸೇರಿಸ್ಬಾರ್ದು. ಯಾಕಪ್ಪ ಅಂತಂದರೆ ಕೈಮಾ ಉಂಡೆ ಕಟ್ಟಿ ಇದು ಮಸಾಲೆ ಒಳಗಡೆ ಹಾಕಿದ್ಮೇಲೆ ಸ್ವಲ್ಪ ಅದು ನೀರು ಜಾಸ್ತಿ ಆಗುತ್ತೆ, ಒಂದು ಸ್ವಲ್ಪ ತೆಳ್ಳಗಾಗುತ್ತೆ ಸಾಂಬಾರು, ಗ್ರೇವಿ ಸಾಂಬಾರು ಥರ ಮುದ್ದೆ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ. ತೀರಾ ಅಂದರೆ ನೋಡಿ ಅದ ಗಟ್ಟಿನೇ ಇರಬೇಕು. ಕೈಮಾ ಹಾಕಿದ್ಮೇಲೂ ಕೂಡ ಅಲ್ಲಿಗೆ ಅದು ಸರಿ ಹೋಗುತ್ತೆ. ಇಷ್ಟು ಕರೆಕ್ಟಾಗಿದೆ ಸಾಕು. ಇಷ್ಟು ನೀರೆಲ್ಲ ನೋಡ್ತಾ ಇದ್ದೀರಲ್ಲ, ಇಷ್ಟಿರೋವಾಗೆ ನಾವು ತಟ್ಟೆ ಮುಚ್ಚಿ ಇಟ್ಬಿಡ್ಬೇಕು. ಕೈಮಾ ಹಾಕಿದ್ಮೇಲೆ ಇನ್ನೂ ಹೆಚ್ಚುತ್ತೆ, ಅದೊಂದು ಸ್ವಲ್ಪ ನೀರು ಬಿಟ್ಕೊಂಡಂಗೆ ಅನಿಸುತ್ತೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಅದನ್ನೆಲ್ಲ ನಾನು ಕೈಮಾ ರುಬ್ಬೋದಕ್ಕೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ, ಅದನ್ನು ಒಂದು ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ಎಲ್ಲ ಮಸಾಲೆ ಎಲ್ಲ ಕಲಸಿ ಇಟ್ಟಿದ್ನಲ್ಲ, ಅದನ್ನು ನಾವು ಒಂದು ಜಾರಲ್ಲಿ ಹಾಕ್ಕೊಂಡು ರುಬ್ಕೋಬೇಕು. ಅಂದರೆ ಸಪ್ರೇಟು ಕೈಮಾ ರುಬ್ಬೋದಕ್ಕೆ ಅಂತಲೇ ಒಂದು ಜಾರನ್ನ ಇಟ್ಕೊಂಡು ಅದಕ್ಕೆ ರುಬ್ಕೋಬೇಕು. ಆದರೆ ಮಾಮೂಲಿ ಎಲ್ಲ ಮನೆಯಲ್ಲಿ ಅಡುಗೆಗೆಲ್ಲ ರುಬ್ಬೋ ಜಾರಲ್ಲಿ ಬಳಸೋದು ಸರಿ ಅನಿಸಲ್ಲ. ಹಂಗಾಗಿ ನಾನು ಇವಾಗ ಒಂದು ಬೇರೆ ಜಾರೆಲ್ಲ ರುಬ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಷ್ಟು ಕೂಡ ಆಗಿದೆ. ಇವಾಗ ಇದನ್ನೆಲ್ಲ ಏನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಕೈನಲ್ಲಿ ಎಣ್ಣೆನಲ್ಲಿ ಕಟ್ಕೋಬೇಕು. ಅಂದರೆ ಎಣ್ಣೆ ಹದ್ಕೊಂಡ್ರೆ ನೀಟಾಗಿ ಕಟ್ಟೋಕ್ಕಾಗೋದು. ಈ ಥರ ನಾವು ಒಂದೊಂದು ಸೈಜು ನೋಡಿಕೊಂಡು ಕಟ್ಕೊಳ್ಳಿ. ನಿಮಗೆ ಯಾವ ಸೈಜು, ಒಬ್ಬೊಬ್ರು ಚಿಕ್ಕ ಉಂಡೆಗಳನ್ನ ಮಾಡ್ಕೊತಾರೆ, ಒಬ್ಬೊಬ್ರು ದಪ್ಪ ಉಂಡೆ ಮಾಡ್ಕೊಳ್ತಾರೆ. ನಾನು ಕಟ್ತಾ ಇರೋದು ಮೀಡಿಯಮ್ ಆಗಿ ಕಟ್ಟಿದ್ದೀನಿ. ಯಾಕಪ್ಪ ಅಂತಂದರೆ ಒಳಗಡೆನೂ ಕೈಮಾ ಉಂಡೆಗಳು ಹಸಿ ಮಾಂಸ ಮಟನ್ ಅಲ್ವಾ, ಅದು ಬೇಯಬೇಕಲ್ಲ,
ಆಗಲ್ಲ, ಹಂಗಾಗಿ ನಾನು ಒಂದು ಮೀಡಿಯಮ್ ಆಗಿ ಕಟ್ಟಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ದಪ್ಪನೇ ಬೇಕು ಉಂಡೆ ಅನ್ನಂಗಿದ್ರೆ ನೀವು ದಪ್ಪ ಮಾಡ್ಕೊಳ್ಳಿ. ಕೆಲವೊಬ್ಬರು ಚಿಕ್ಕ ಚಿಕ್ಕ ಪುಟಾಣಿ ಉಂಡೆಗಳು ಮಾಡ್ಕೊಂತಾರೆ, ಹಂಗಾದ್ರೂ ಕೂಡ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ ಕೈಮಾ ಉಂಡೆಗಳನ್ನೆಲ್ಲ 1 kg ಮಟನ್ನಿಂದೆಲ್ಲ ಕಟ್ಟಿ ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವೇನೆ ಎಷ್ಟಾಗಿದೆ ಅಂದ್ಬಿಟ್ಟು. ನೋಡಿ ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ. ಈಗ ಈ ಮಸಾಲೆ ಎಲ್ಲ ಕಾಯಿ ಟೊಮಟೊನು ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಬೆಂದೈತೆ. ನೋಡ್ತಾ ಇದ್ದೀರಲ್ಲ, ಈಗ ಅದರಲ್ಲಿ ಮೂಳೆ ಪೀಸು ಅವೆಲ್ಲ ಕೂಡ ಇರ್ತವೆ, ಅವು ಕೂಡ ಬೆಂದಿರುತ್ತೆ. ಆವಾಗ ನಾವು ಇದ್ರೊಳಗಡೆ ಒಂದೊಂದೇ ಉಂಡೆನ ಬಿಟ್ಕೋಬೇಕು, ಕೈಮಾ ಉಂಡೆಗಳು. ಯಾಕಪ್ಪ ಅಂತಂದ್ರೆ ಜಾಗ ನೋಡ್ಕೊಂಡು ನಿಧಾನಕ್ಕೆ ಮೀಡಿಯಂ ಫ್ಲೇಮ್ ಮಾಡ್ಕೊಂಡು ಎಣ್ಣೆ ಇದನ್ನ ಕೈಮಾನ ಅದ್ರೊಳಗಡೆ ಬಿಡಬೇಕು. ನಾವು ಉರಿ ಜೋರಾಗಿ ಇಟ್ಕೋಬಾರ್ದು. ಕೈಮಾ ಉಂಡೆ ಎಲ್ಲ ಹಾಕಿದ ತಕ್ಷಣ, ಮಸಾಲ ಒಳಗಡೆ ಹಾಕಿದ ತಕ್ಷಣ ಕದ್ರೋಗ್ಬಿಡ್ತವೆ, ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದ್ರ ಪಕ್ಕನೇ ಹಾಕೊಂಡು ಬರ್ತೀನಿ. ಯಾಕಪ್ಪ ಅಂತಂದ್ರೆ ಇನ್ನೂ ಎಲ್ಲ ಜಾಸ್ತಿನೇ ಇದೆಯಲ್ಲ, ಹಂಗಾಗಿ ಎಲ್ಲ ಒಂದು ರೌಂಡಕ್ಕೆ ಹಾಕೊಂಡು ಬರ್ತೀನಿ. ನೋಡಿ ಈ ರೀತಿಯಾಗಿ ಹಾಕೊಂಡ್ಬರ್ಬೇಕು, ನಿಧಾನವಾಗಿ ಕಟ್ಟಿ ಹಾಕಬೇಕು. ನಾವು ಕಡಲೆ ಎಲ್ಲ ಹಾಕಿರೋದ್ರಿಂದ ಯಾವುದೇ ರೀತಿಯಾಗಿ ಒಡೆದೋಗಲ್ಲ. ನಾವು ರುಬ್ಬೋದ್ರ ಮೇಲೆ ಇರುತ್ತೆ, ನಾವು ಕಟ್ಟೋದ್ರ ಮೇಲೆ ಇರುತ್ತೆ. ನೀರಿನ ಅಂಶ ನಾವು ಮಟನ್ನಲ್ಲೆಲ್ಲ ಬಿಡಲಿಲ್ಲ ಅಂತಂದ್ರೆ ಆರಾಮಾಗಿ ಕೈಮಾ ಉಂಡೆ ಮಾಡೋದೇನು ಕಷ್ಟನೇ ಅಲ್ಲ, ಅಂತ ದೊಡ್ಡ ವಿಷಯ ಏನಲ್ವೇ ಅಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಒಂದು ಸಣ್ಣ ಊರಿನಲ್ಲೇ, ನಾವು ಜೋರು ಉರಿ ಇಡಬಾರ್ದು, ಸಣ್ಣ ಊರಿನಲ್ಲೇ ಒಂದು 1/4 ಗಂಟೆಯಿಂದ 20 ನಿಮಿಷ ಬೇಯಿಸ್ಬೇಕಾಗತ್ತೆ. ಇದನ್ನ ಆರಾಮಾಗಿ ಬೇಗ ಬೆಂದ್ಬಿಡುತ್ತೆ ಕೈಮಾ ಅಂತೂ, ಯಾಕಂದ್ರೆ ಅಲ್ಲೇ ಗ್ರೈಂಡ್ ಕೂಡ ಆಗಿರುತ್ತಲ್ಲ. ಹಂಗಾಗಿ ನೋಡ್ತಾ ಇದ್ರಲ್ಲ, ನಾವು ಗ್ರೇವಿ ಎಷ್ಟು ಮಾಡಿದ್ದೆ ನೋಡ್ತಾ ಇದ್ರಲ್ಲ ಎಷ್ಟಾಗಿದೆ ನೋಡಿ. ಹದವಾಗಿ ಆಗೈತೆ, ಸ್ವಲ್ಪ ನೀರು ಬಿಟ್ಕೊಳ್ಳುತ್ತಲ್ಲ ಮಟನ್ ಅದ್ರೊಳಗಡೆ ಹಾಕಿದ ತಕ್ಷಣ. ಹಂಗಾಗಿ ನಾವು ಸ್ವಲ್ಪ ಫಸ್ಟೇ ತೆಳುವಾಗಿ ಮಾಡ್ಕೊಂಡ್ಬಿಟ್ರೆ ಗ್ರೇವಿನ, ಅಷ್ಟರಲ್ಲಿ ಮಸಾಲೆ ಎಲ್ಲ ಒಂಥರ ತೆಳುವಾಗಿ ಹೋಗುತ್ತೆ, ಸಾಂಬಾರ್ ತರ ಆಗೋಗುತ್ತೆ, ತಿಳಿ ಸಾಂಬಾರ್ ತರ ಆಗುತ್ತೆ. ಈ ಕೈಮಾ ಏನಿಲ್ಲ ಅಂತಂದ್ರೆ ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು. ಈ ತರ ಇದ್ರೆ ಮೀಡಿಯಂ ಆಗಿದ್ರೆ ಮುದ್ದೆ, ಅನ್ನ, ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೆಗಳಲ್ಲಂತೂ ನಾವಂತೂ ಈ ತರ ಕೈಮಾ ಮಾಡ್ಕೊಂಡಾಗಂತೂ 1 ಟೈಮ್ ಮುದ್ದೆ, 1 ಟೈಮ್ ಚಪಾತಿ, 1 ಟೈಮ್ ಅನ್ನ, ಈ ತರಾನೇ ಮಾಡ್ಕೊಳ್ಳೋದು. ಅಂದ್ರೆ ಅವಾಗೆ ಚೆನ್ನಾಗಿರುತ್ತೆ. ಒಂಥರ ಅಂದ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಮಾಡ್ಕೊಂಡ್ರೆ, ನಾವು ಮಾಡೋದಂತೂ ಇದೇ ತರ ಮಾಡ್ಕೊಳ್ಳೋದು. ಅದಕ್ಕೆ ನಿಮ್ಗೂ ಕೂಡ ಇದೇ ತರ ತೋರಿಸ್ಕೊಟ್ಟಿದ್ದೀನಿ, ತುಂಬಾ ಈಸಿ ಕೂಡ. ನೋಡಿ ಒಂದು 20 ನಿಮಿಷ ಆದ್ಮೇಲೆ ಬಿಟ್ಟು ನೋಡಿದ್ರೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗೈತೆ ನೋಡಿ. ಈಗ ಕೈಮಾಗಳು ಅಂತೂ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ. ಜಾಸ್ತಿ ಕೂಡ ಬೇಯಿಸಕ್ ಹೋಗ್ಬಾರ್ದು, ಒಂಥರ ಗಟ್ಟಿ ತರ ಅನ್ಸುತ್ತೆ ಕೈಮಾ ಉಂಡೆಗಳು. ನೀವು ಮೀಡಿಯಂ ಆಗಿ ಬೇಯಿಸ್ಕೊಂಡಾಗ ಒಂಥರ ಸ್ಮೂತ್ ಆಗೂ ಇರುತ್ತೆ, ಚೆನ್ನಾಗೂ ಬೆಂದಿರುತ್ತೆ. ಒಂದು 20 ನಿಮಿಷ, 20ರಿಂದ 25 ನಿಮಿಷದೊಳಗಡೆ ಬೆಂದೋಗ್ಬಿಡ್ತವೆ, ಅಷ್ಟೇ ಸಾಕು, ಬೆಂದಿರುತ್ತೆ. ನೋಡಿ ಹಂಗೇನೆ ನನ್ನ ವಿಡಿಯೋ ಹೊಸಬ್ರು ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಹಂಗೆ ನೋಡ್ತಾ ಇದ್ರೆ, ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದ್ರೆ ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ವಿಡಿಯೋ ನೋಡಿ. ಎಲ್ರಿಗೂ ನಮಸ್ಕಾರ, ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.